ವಿದೇಶ ಪ್ರವಾಸದಲ್ಲಿರುವ ನಟ ದರ್ಶನ್ಗೆ ಬೇಲ್ ಟೆನ್ಷನ್ ಹೆಚ್ಚಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ರ ಜಾಮೀನು ರದ್ದು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ. ವಿಭಾಗೀಯ ಪೀಠದಲ್ಲಿ ದರ್ಶನ್ರ ಬೇಲ್ ಭವಿಷ್ಯ ಏನು ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗೋದಕ್ಕಿದೆ. ನ್ಯಾಯಾಧೀಶರಾದ ಜೆ.ಬಿ. ಪರ್ದಿವಾಲಾ, ಆರ್. ಮಹದೇವನ್ ಅವರ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ದರ್ಶನ್ರ ಪರ ವಕೀಲ ಸಿದ್ಧಾರ್ಥ್ ದವೆ ವಾದ ಮಂಡಿಸಲಿದ್ದಾರೆ. ರಾಜ್ಯ ಸರ್ಕಾರದ ಪರವಾಗಿ ವಕೀಲ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡನೆ ಮಾಡಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಆ ವಾದವನ್ನು ಆಲಿಸಿದೆ. ಇವತ್ತು ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡಬಹುದು. ಮೊನ್ನೆ ಇದೇ ಅರ್ಜಿಯ ವಿಚಾರಣೆ ಇತ್ತು. ಆಗ ಕಪಿಲ್ ಸಿಬಲ್ ಅವರು ಹಾಜರಾಗಬೇಕಾಗಿತ್ತು ದರ್ಶನ್ರ ಪರವಾಗಿ, ಆದರೆ ಅವರು ಹಾಜರಾಗಲಿಲ್ಲ. ಆ ಕಾರಣಕ್ಕಾಗಿ ವಕೀಲರ ಬದಲಾವಣೆ ಆಗಿದೆ. ತಮಗೆ ಒಂದು ದಿನ ಕಾಲ ಅವಕಾಶ ಬೇಕು ಕೇಸ್ ಸ್ಟಡಿ ಮಾಡೋದಕ್ಕೆ ಅಂತ ಸಿದ್ಧಾರ್ಥ್ ದವೆ ಮನವಿ ಮಾಡಿಕೊಂಡಿದ್ರು. ಹೀಗಾಗಿ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಆರೋಪಿಗಳು, ಎಲ್ಲ 17 ಆರೋಪಿಗಳು ಈಗ ರೆಗ್ಯುಲರ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಈ ಪೈಕಿ 7 ಆರೋಪಿಗಳಿಗೆ ಜಾಮೀನು ನೀಡಿದ ಹೈಕೋರ್ಟ್ನ ನಡೆಯನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಯಿತು. ಈ ಅರ್ಜಿಯ ವಿಚಾರಣೆ ನಡೀತಾ ಇರೋದು. ಇದರ ಹಿಂದಿನ ಹಿಯರಿಂಗ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಅಂಶಗಳನ್ನು ಗಮನಿಸಿದ್ರೆ, ಯಾವ ಮಾನದಂಡಗಳನ್ನು ಇಟ್ಕೊಂಡು ಅಥವಾ ಯಾವ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಅನ್ನೋದು ಅಷ್ಟು ಸಮಂಜಸವಾಗಿಲ್ಲ. ಯಾವ ಅಂಶಗಳನ್ನು ಪರಿಗಣಿಸಿದ್ದಾರೆ ಅನ್ನೋದು ಅಸಮಂಜಸವಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು. ಇದು ಟೆನ್ಷನ್ ಹೆಚ್ಚೋ ಹಾಗೆ ಮಾಡಿದೆ ಆರೋಪಿಗಳಿಗೆ. ಯಾಕಂದರೆ ರೆಗ್ಯುಲರ್ ಬೇಲ್ ಸಿಕ್ಕಿದ ನಂತರ ರೆಸ್ಟ್ ಮೋಡಿಗೆ ಹೋಗಿದ್ರು. ಅದಾದಮೇಲೆ ನಟ ದರ್ಶನ್ ಮತ್ತೆ ತಮ್ಮ ಡೆವಿಲ್ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ಕೂಡ ಡೆವಿಲ್ ಚಿತ್ರೀಕರಣಕ್ಕಾಗಿಯೇ ಅವರು ಥೈಲ್ಯಾಂಡ್ ಪ್ರವಾಸದಲ್ಲಿದ್ದಾರೆ ಸದ್ಯ. ಪವಿತ್ರ ಗೌಡ, ನಟ ದರ್ಶನ್ ಸೇರಿದ ಹಾಗೆ ಒಟ್ಟು 7 ಆರೋಪಿಗಳ ಜಾಮೀನು ಏನು ಹೈಕೋರ್ಟ್ ಆದೇಶ ಮಾಡಿತ್ತು, ಅದನ್ನು ರದ್ದು ಮಾಡಬೇಕು ಅಂತ ಹೇಳಿ ಈ ಅರ್ಜಿ ಹೋಗಿರೋದು. ಒಂದು ವೇಳೆ ಸುಪ್ರೀಂ ಕೋರ್ಟ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರೆ, ಜಾಮೀನು ರದ್ದಾದರೆ ಅಲ್ಲಿಗೆ ಮತ್ತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಈ 7 ಆರೋಪಿಗಳು ಜೈಲು ಪಾಲಾಗಬೇಕಾಗತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಏನಾಗುತ್ತೆ ಬೇಲ್ ಭವಿಷ್ಯ ಅನ್ನೋದು ಇವತ್ತು ನಿರ್ಧಾರ ಆಗಬೇಕಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ ಆಗಿ ಪರಿಣಮಿಸ್ತಾ ಇದೆ. ಡಿಸೆಂಬರ್ನಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು ನಟ ದರ್ಶನ್ರಿಗೆ ಈ ಪ್ರಕರಣದಲ್ಲಿ. ಅದಕ್ಕೂ ಮುಂಚೆ ಅಕ್ಟೋಬರ್ನಲ್ಲಿ ಮೆಡಿಕಲ್ ಬೇಲ್ ಸಿಕ್ಕಿತ್ತು. ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಮೊದಲಿಗೆ ಮೆಡಿಕಲ್ ಬೇಲ್ ಸಿಗುತ್ತೆ, ಅದು ಮಧ್ಯಂತರ ಜಾಮೀನಾಗಿತ್ತು. ಆನಂತರ ಡಿಸೆಂಬರ್ನಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ಈಗ ಆ ಬೇಲ್ ಕೊಟ್ಟಿರುವಂಥ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿರೋದು, ಅದರ ವಿಚಾರಣೆ ಇವತ್ತು ನಡೀತಾ ಇದೆ. ಸೊ ಒಂದು ವೇಳೆ ಬೇಲ್ ರದ್ದಾಗುತ್ತಾ ಆ ಸಾಧ್ಯತೆ ಇದೆಯಾ ಅನ್ನೋದು ನಟ ದರ್ಶನ್ರಿಗೆ ಟೆನ್ಷನ್ ತಂದಿಟ್ಟಿರೋದು. ಈ ದಿ ಡೆವಿಲ್ ಶೂಟಿಂಗ್ನಲ್ಲಿ ಸದ್ಯ ನಟ ದರ್ಶನ್ ಥೈಲ್ಯಾಂಡ್ನಲ್ಲಿದ್ದಾರೆ ಚಿತ್ರೀಕರಣಕ್ಕಾಗಿ ಅಂತ. ಅದಕ್ಕೂ ಕೂಡ ನ್ಯಾಯಾಲಯದ ಅನುಮತಿ ಪಡ್ಕೊಂಡೇ ಚಿತ್ರೀಕರಣಕ್ಕೆ ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಯಾಕಂದರೆ ಬೇಲ್ ಮಂಜೂರು ಮಾಡುವಾಗ ಷರತ್ತುಗಳಿತ್ತು, ವಿದೇಶಕ್ಕೆ ಹೋಗೋದಿದ್ರೆ ಗಮನಕ್ಕೆ ತರಬೇಕು ಅಂತ. ಹೀಗಾಗಿ ನಮಗೆ ಪೊಲೀಸರು ನೀಡಿರುವಂಥ ಸಾಕ್ಷ್ಯಗಳು ತೃಪ್ತಿ ತಂದಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಬೇಲ್ ನೀಡೋದಕ್ಕೆ ಹೈಕೋರ್ಟ್ ನೀಡಿದಂಥ ಕಾರಣಗಳು ಸಮಂಜಸವಾಗಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಹೈಕೋರ್ಟ್ ಆದೇಶದಲ್ಲಿ ಈ ಚಡಪಡಿಕೆ ಎದ್ದು ಕಾಣ್ತಾ ಇದೆ. ಸಮಂಜಸವಾಗಿರುವಂಥ ಅಂಶಗಳಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನ್ಯೂಸ್ ಡೆಸ್ಕಿಂದ ಸಂದೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಎಷ್ಟೊತ್ತಿಗೆ ಈ ಅರ್ಜಿಯ ವಿಚಾರಣೆ ಆರಂಭ ಆಗೋದಿದೆ? ಏನಾಗಬಹುದು ಡೆವಿಲ್ ಬೇಲ್ ಭವಿಷ್ಯ ಅನ್ಸುತ್ತೆ? ವಿಜಯ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಇನ್ನೊಂದು 15 ರಿಂದ 20 ನಿಮಿಷದ ಒಳಗೆ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಆರಂಭವಾಗುತ್ತೆ. ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲ್ ಹಾಗೆ ಆರ್. ಮಹದೇವನ್ ಅವರ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯಲಿದೆ. ಯಾಕಂದ್ರೆ ಈ ಹಿಂದೆ ಈಗಾಗಲೇ ವಾದವನ್ನ ಮಂಡನೆ ಮಾಡಿದ್ರು. ಅಂದ್ರೆ ಪ್ರಾಸಿಕ್ಯೂಷನ್ ಪರವಾಗಿ ಈ ಒಂದು ಅರ್ಜಿಯನ್ನ ಅಂದ್ರೆ ಜಾಮೀನನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರಿಂದ ಈಗಾಗಲೇ ಪ್ರಾಸಿಕ್ಯೂಷನ್ ಪರವಾಗಿ ವಾದ ಮಂಡನೆ ಆಗಿತ್ತು. ಅದಾದ ನಂತರ ದರ್ಶನ್ ಪರವಾಗಿ ಕಪಿಲ್ ಸಿಬಲ್ ಅವರು
ವಾದವನ್ನು ಮನ್ನಣೆ ಮಾಡಬೇಕಾಗಿತ್ತು. ಆದರೆ ಈ ಒಂದು ಕೇಸ್ನಿಂದ ಅವರು ಹಿಂದೆ ಸರಿದಿರೋದ್ರಿಂದ ಇವತ್ತಿಗೆ ಒಂದು ಕಾಲಾವಕಾಶವನ್ನು ಈಗಾಗಲೇ ಸಿದ್ಧಾರ್ಥ್ ದವೆ ಅವರು ಕೇಳಿದ್ರು. ಅಂದರೆ ನಾನು ಈ ಒಂದು ಕೇಸನ್ನು ಹೊಸದಾಗಿ ತೆಗೆದುಕೊಂಡಿರೋದ್ರಿಂದ ಇದನ್ನು ಸ್ಟಡಿ ಮಾಡಬೇಕು ಅಂತ ಹೇಳಿ 2 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇತ್ತು. ಅಂದರೆ ಜಾಮೀನು ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇತ್ತು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವಿಚಾರಣೆ ಆರಂಭವಾಗುತ್ತೆ. ವಿಚಾರಣೆ ಆರಂಭವಾದಂಥ ಸಂದರ್ಭದಲ್ಲಿ, ಯಾಕಂದ್ರೆ ಈ ಹಿಂದೆ 22ನೇ ತಾರೀಕು ಇದ್ದಂತಹ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿದ್ರು ನೀವು ವಾದವನ್ನ ಮಾಡಬೇಕು ಇವತ್ತು ಅಂತ ಹೇಳಿ. ಆದರೆ ಅವತ್ತು ರೆಡಿ ಇಲ್ಲದ ಕಾರಣ ಇವತ್ತು ಈ ಒಂದು ಪ್ರತಿವಾದವನ್ನ ದರ್ಶನ್ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ್ ದವೆ ಅವರು ಮಾಡಲಿದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು 17ನೇ ತಾರೀಕು ನಡೆದಂತಹ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಏನು ಗ್ರೌಂಡ್ಸ್ ಆಫ್ ಅರೆಸ್ಟ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು. ಅಂದ್ರೆ ತರಾತುರಿಯಲ್ಲಿ ಹೈಕೋರ್ಟ್ ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಇಷ್ಟೊಂದು ಸಾಕ್ಷಿಗಳಿದ್ರೂ ಕೂಡ ಹೇಗೆ ಜಾಮೀನು ಮಂಜೂರು ಮಾಡಿದ್ರು ಅನ್ನೋ ಒಂದು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿತ್ತು. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ನಂತರ ಸಾಕಷ್ಟು ಕುತೂಹಲವನ್ನ ಈ ಒಂದು ಅರ್ಜಿ ವಿಚಾರಣೆ ಮೂಡಿಸ್ತಾ ಇದೆ. ಯಾಕಂದ್ರೆ ಇವತ್ತು ನಡೆಯುವಂತಹ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಅಥವಾ ಪ್ರತಿವಾದ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ್ ದವೆ ಅವರು ಏನು ವಾದ ಮಾಡ್ತಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದ್ರಿಂದ ಈಗ ಆ ಒಂದು ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಅದಕ್ಕೆ ಯಾವ ರೀತಿಯ ಕ್ಲಾರಿಫಿಕೇಶನ್ ಅನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ಆದೇಶ ಏನಿದೆ ಅಥವಾ ಜಾಮೀನನ್ನ ಏನು ಮಂಜೂರು ಮಾಡಿದೆ, ಏನಕ್ಕೆ ಜಾಮೀನು ಮಂಜೂರು ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ ಅಥವಾ ಪ್ರತಿವಾದವನ್ನ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಜೊತೆಗೆ ಇಲ್ಲಿ ಒಂದು ವೇಳೆ ಏನಾದರೂ ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಏನಾದರೂ ಅಥವಾ ಈ ಜಾಮೀನು ಅರ್ಜಿ ರದ್ದು ಕೋರಿರೋ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತೇ ಆದೇಶ ಹೊರಬಿದ್ರೆ ಅಲ್ಲಿ ಯಾವ ರೀತಿಯ ಆದೇಶ ಹೊರಬೀಳುತ್ತೆ ಅದರ ಮೇಲೆ ಕಂಪ್ಲೀಟ್ ಡಿಸೈಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ವೇಳೆ ಏನಾದರೂ ಜಾಮೀನು ನಿಜಕ್ಕೂ ರದ್ದಾಯಿತು ಅಂದ್ರೆ ದರ್ಶನ್ ಅವರಿಗೆ ಒಂದು ಕಾಲಾವಕಾಶವನ್ನು ಕೂಡ ಕೊಡಲಾಗುತ್ತೆ. ಯಾಕಂದ್ರೆ ಕೋರ್ಟ್ ಅನುಮತಿಯನ್ನ ಪಡೆದೇ ಅವರು ವಿದೇಶಕ್ಕೆ ತೆರಳಿರೋದ್ರಿಂದ ಇಲ್ಲಿ 1 ವಾರಗಳ ಕಾಲ ಸಮಯಾವಕಾಶವನ್ನು ಕೊಡುವಂತ ಚಾನ್ಸಸ್ ಇರ್ತವೆ. ಅಂದ್ರೆ ಲೋಯರ್ ಕೋರ್ಟ್ನ ಮುಂದೆ ಬಂದು ಹಾಜರಾಗಬೇಕು ಅಂತ ಹೇಳಿ ಒಂದು ಕಂಡೀಷನ್ ಹಾಕುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಆದರೆ ಇಲ್ಲಿ ಇನ್ನೂ ಕೂಡ ವಿಚಾರಣೆ ಆರಂಭವಾಗಿಲ್ಲ. ವಿಚಾರಣೆ ಆರಂಭವಾದ ನಂತರ ಇಲ್ಲಿ ಪ್ರತಿವಾದವನ್ನ ಆಲಿಸಿ ಅದಾದ ನಂತರ ಇವತ್ತೇ ಆದೇಶವನ್ನ ಕೊಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವಿಚಾರಣೆ ಆರಂಭವಾಗುತ್ತೆ. ವಿಚಾರಣೆ ಆರಂಭವಾದ ನಂತರ ಯಾವ ರೀತಿಯ ಒಂದು ಪ್ರತಿವಾದವನ್ನ ದವೆ ಅವರು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಜಯ್, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.